ಅವ್ರದ್ದು ಸ್ವಂತ ಹೇಳಿ ಹೇಳಿ. ಮಾತಾಡ್ತಿದ್ರಲ್ಲ ಸರ್, ತುಂಬಾ ಖುಷಿ ಅನಿಸ್ತು ಸರ್. ಇನ್ನೊಂದ್ಸರಿ ಎಲ್ಲ ಹೇಳಿ ಆ ವಾಕ್ಯ, ಇನ್ನೊಂದ್ಸರಿ ಹೇಳಿ. ಸರ್ವಪಲ್ಲಿ ರಾಧಾಕೃಷ್ಣ ಸರ್ ಅವರನ್ನ ನಾವು ನೋಡಿಲ್ಲ ಸರ್, ಪ್ರತ್ಯಕ್ಷವಾಗಿ ಹ್ಮ್ ನೋಡಿಲ್ಲ. ಹ್ಮ್ ಆದ್ರ ಹ್ಮ್ ಅವರ ಕೇಳಿದ್ದೇವೆ ಕಿವಿಯಲ್ಲಿ, ಅವರ ಸಾಧನೆ, ಸರಳತೆ, ಅವರ ಇದು ಜ್ಞಾನ ಸಂಪತ್ತೆಲ್ಲ ಕೇಳಿದೀವಿ ಸರ್. ಹ್ಮ್. ಆದ್ರೆ ಇವತ್ತಿನ ದಿವಸ ನಾವು ಅವರು ತಮ್ಮ ಜನ್ಮ ದಿನವನ್ನು ಶಿಕ್ಷಕರಿಗೆ ಯಾಕೆ ಮೀಸಲಿಟ್ಟಿದ್ರು ಅಂದ್ರೆ ಈಗ ಅರ್ಥ ಆಗ್ತದ, ಸಂಪೂರ್ತಿ ಪರಿಪೂರ್ಣವಾಗಿ ಅರ್ಥ ಆಗ್ತದ. ಪ್ರತಿಯೊಬ್ಬರು ಶಿಕ್ಷಕರ ಮುಖ ಅರವಿಂದದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದಾರೆ ಸರ್ ವಾ ಅಂತ ಹೇಳಿ ವಾ, ನಾ ಹೇಳಕ್ ಏನ್ರಿ ರೀ, ಯಾವ ಲೆವೆಲ್ಗೆ ನೇತ್ರಾವತಿ ನಿಮ್ಗೆಲ್ಲ ಸ್ಥಾನ ಕೊಟ್ಬಿಟ್ರು. ಓಕೆ. ಪ್ರತಿಯೊಬ್ಬ ಶಿಕ್ಷಕರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಪಾದ ಮುಟ್ಟಿ ಶಿರಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ ಸರ್. ವೆರಿ ಗುಡ್ ವೆರಿ ಗುಡ್. ನಮ್ಮ ಹರಿಪ್ರಸಾದ್ ಒಂದೆರಡು ಮಾತು ಹೇಳ್ಬಿಡ್ತಾರೆ, ಅಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಎಲ್ಲರೂ ಶಿಕ್ಷಕರಿಗೂ ನಮಸ್ಕಾರ ಸಲ್ಲಿಸ್ತಾ ಬಹಳ ಖುಷಿ ಆಯ್ತು. ಎಲ್ಲ ಶಿಕ್ಷಕರು ವಿಭಿನ್ನ ಮುಖದಲ್ಲಿ ಬಹಳ ಚೆನ್ನಾಗಿ ಮಾತಾಡಿದ್ರು. ಶಿಕ್ಷಕರು ಏನಿದೆ ಸ್ವಸ್ಥ ಸಮಾಜವನ್ನು ಕಟ್ಟುವಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳ್ತಾ ಇದ್ರು ಸತೀಶರು. ಹೌದು, ಇಂತಹ ಶಿಕ್ಷಕರು ಒಬ್ಬೊಬ್ಬರಿದ್ದೊಬ್ಬರು ಮುದ್ದು ರತ್ನಗಳಂತೆ ಅಪರಂಜಿಗಳಂತೆ ಇದ್ದಾರೆ. ಅವ್ರ ಮಾತು ಕೇಳ್ತಾ ಇದ್ರೆ ನಮಗೂ ಅಂತ ಒಂದು ಕವನ ಹೇಳೋದು, ಹಾಡೋದ್ರ ಮೂಲಕ, ಅವರ ಕೊಟೇಶನ್ಗಳ ಮೂಲಕ, ಆ ಒಂದು ಮಾತನಾಡುವ ಶೈಲಿ ಒಬ್ಬೊಬ್ರು ವಿಭಿನ್ನ, ಒಬ್ಬೊಬ್ರು ಒಂದು ಆಸಕ್ತಿ ಹುಟ್ಟಿಸ್ತದೆ. ನಿಜವಾಗ್ಲೂ ಇಂಥ ಶಿಕ್ಷಕರು ಏನಿದ್ದಾರೆ ಮಕ್ಕಳನ್ನ ಒಂದು ಜೀವನವನ್ನ ರೂಪಿಸುವಲ್ಲಿ, ಅವರ ಮಾನಸಿಕ ಒಂದು ಉತ್ತುಂಗಕ್ಕೆ ಏರಲು ಒಂದು ಕೆರಳಿಸುವಂತ ಶಕ್ತಿ ಸಾಮರ್ಥ್ಯ ಅವರಲ್ಲಿದೆ. ಅಂತಹ ಅವರನ್ನ ನೆನೆಸ್ತಾ, ಎಲ್ಲ ನನ್ನ ಗುರುಗಳನ್ನು ಈ ಸಂದರ್ಭದಲ್ಲಿ ನೆನೆಸ್ತಾ, ನನ್ನ ಸರ್ವಪಲ್ಲಿ ರಾಧಾಕೃಷ್ಣ ಸರ್ ನೆನೆಸ್ತಾ, ನಮ್ಮ ಗುರುಗಳಾದಂತಹ ಜಯಪ್ರಕಾಶ್ ನಾಗತಿ ಸರ್ ಅವರನ್ನು ನೆನೆಸ್ತಾ, ಕೊನೆ ಇಲ್ಲಿ ಬಂದಂತಹ ಎಲ್ಲಾ ಶಿಕ್ಷಕರಿಗೂ ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಒಂದು ನಾಗಮ್ಮ ಫೌಂಡೇಶನ್ ಇಂದ, ನಮ್ಮ ಯೂಟ್ಯೂಬ್ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಯೂಟ್ಯೂಬ್ ಚಾನಲ್ ಇಂದ, ಜಯಪ್ರಕಾಶ್ ಸರ್ ಅವರ ಇಂದ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಅಥವಾ ಶುಭಾಶಯಗಳನ್ನ ಸಲ್ಲಿಸ್ತೀವಿ. ಧನ್ಯವಾದಗಳು ಸರ್. ಓಕೆ, ಎಲ್ಲರಿಗೂ ಧನ್ಯವಾದ.